ನಿಮಗೆಲ್ಲ ಅನ್ನಿಸ್ಬಹುದು, ಏನು ಈ ವರ್ಷದಲ್ಲೂ ಇಷ್ಟು ವರ್ಷಗಳಾದ್ರೂ ಕೂಡ ನಾವು ಇನ್ನೂ ಕೂಡ ಜಾತಿ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಅಸಮಾನತೆ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಅಸ್ಪೃಶ್ಯತೆ ಹೋಗಲಾಡಿಸುವ ಬಗ್ಗೆ ಮಾತಾಡ್ತಾ ಇದೀವಲ್ಲ ಅಂತ. ನಿಜ, ಇದು ವಿರೋಧಾಭಾಸ. ನಮ್ಮ ಬದುಕಿನ ಒಂದು ರೀತಿ ವಿರೋಧಾಭಾಸ. ನಾವು ಹೇಳಿದ್ರೆ ಒಂದು, ನಾವು ನಡ್ಕೋತಿರೋದೇ ಒಂದು. ಆ ಕಾರಣಕ್ಕಾಗಿ ನಮ್ಮ ನಡೆ ಮತ್ತು ನುಡಿ ಕನ್ನಡದಲ್ಲಿ ಬಹಳ ಚೆನ್ನಾಗಿದೆ. ನಮ್ಮ ನುಡಿ ಹೇಗಿದೆ ಅಂದ್ರೆ ಪುರಾತನದಂತೆ. ನುಡಿ ಪುರಾತನದು, ನಡೆ ಕಿರಾತನದಂತೆ. ನಮ್ಮ ನಡೆ ಹೆಂಗಿದೆ ಅಂದ್ರೆ ಕಿರಾತ, ಅಂದ್ರೆ ರಾಕ್ಷಸರ ಪ್ರವೃತ್ತಿ ನಮ್ಮದು ಅಂತ. ನುಡಿ ಮಾತ್ರ ಚಂದವಾದ ಮುಚ್ಚಿನಂತ ಮಾತುಗಳನ್ನ ಉದುರಿಸ್ತೀವಿ. ಅದರೊಳಗಡೆ ಭಾರತೀಯರು ಏನು ಕಡಿಮೆ ಏನಿಲ್ಲ. ಹೆಜ್ಜೆಗೆಜ್ಜೆಗೆ ನಾವು ಅಂತ ಅದ್ಭುತವಾದ ಮಾತುಗಳನ್ನ ಆಡ್ತೇವೆ. ಆದ್ರೆ ಅದನ್ನ ಆಚರಣೆಗೆ ತರಬೇಕು ಅಂತಂದಾಗ, ಮನುಷ್ಯನ ಜೊತೆ ಬದುಕಬೇಕು ಅಂತ ವಿಚಾರ ಬಂದಾಗ, ಅಲ್ಲಿ ಜಾತಿ, ಸಂಪ್ರದಾಯ, ಆಚಾರ, ನಮ್ಮ ಮನೆ, ಹಿರಿತನ, ಅಂತಸ್ತು ಇವೆಲ್ಲವೂ ಕೂಡ ಅಡ್ಡ ಬಂದ್ಬಿಡ್ತವೆ. ಇದುವರೆಗೆ ಇಲ್ದಿರೋ ಇವೆಲ್ಲವೂ ಕೂಡ ಆ ಸಂದರ್ಭಕ್ಕೆ ಯಾಕೆ ಬರುತ್ತೆ ಅಂತ ಯೋಚನೆ ಮಾಡಬೇಕು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಅವರು ಭಾರತೀಯ ಒಂದು ವೈದಿಕ ಧರ್ಮದ ವಿರುದ್ಧವಾಗಿ ಅನೇಕ ಸ್ಟೇಟ್ಸ್ಮೆಂಟ್ಗಳೆಲ್ಲ ಮಾಡಿದ್ದಾರೆ. ಅದು ಕೂಡ ದಾಖಲೆ ಕೂಡ ಮಾಡಿದ್ದಾರೆ. ಹೆಂಗೆ ಈ ಒಂದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಮತ್ತು ಈ ವೈದಿಕ ಧರ್ಮದ ಆಚರಣೆಯಲ್ಲಿರ್ತಕ್ಕಂಥ ಲೋಪಗಳೇನು, ಉಳುಕುಗಳೇನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅವರ್ ರಿಲಿಜನ್ ಈಸ್ ಗೆಟಿಂಗ್ ಇಟ್ ಟು ಕಿಚನ್ ಅನ್ನೋ ಮಾತನ್ನ ಹೇಳ್ತಾನೆ. ನಮ್ಮ ಧರ್ಮ ಅಡುಗೆ ಮನೆಯನ್ನ, ಅಡುಗೆ ಕೋಣೆಯನ್ನ ಸೇರ್ಬಿಡ್ತಾ ಇದೆ. ವಿ ಆರ್ ನೈದರ್, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ನಾವು ವೇದಾಂತಿಗಳು ಅಲ್ಲ, ಪುರಾಣಿಕ್ಗಳು ಅಲ್ಲ, ತಂತ್ರಿಕ್ಸು ಅಲ್ಲ. ವಿ ಆರ್ ನೈದರ್ ವೇದಾಂತಿಸ್ಟ್, ನಾರ್ ಪುರಾಣಿಕ್ಸ್, ನಾರ್ ತಂತ್ರಿಕ್ಸ್. ಹಾಗಾದ್ರೆ ನಾವು ಯಾರು ಭಾರತೀಯರು? ವಿ ಆರ್ ಜಸ್ಟ್ ಡೋಂಟ್ ಟಚಿಸ್ಟ್ ಅನ್ನೋ ಮಾತನ್ನ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾವು ಯಾರು ಭಾರತೀಯರು ಅಂದ್ರೆ, ನಾವು ವೇದಾಂತಿಗಳು ಅಲ್ಲ, ಪುರಾಣದಲ್ಲಿ ನಂಬಿಕೆ ಇಟ್ಟಿರೋ ಜನವೂ ಅಲ್ಲ, ತಾಂತ್ರಿಕರು ಅಲ್ಲ, ಮತ್ತೆ ಇನ್ಯಾರು ನಾವು ಅಂದ್ರೆ, ನಾವು ವಿ ಆರ್ ಜಸ್ಟ್ ಡೋಂಟ್ ಟಚಿಸ್ಟ್ ಅಂತ. ನಮ್ಮನ್ನ ಮುಟ್ಟಿಸ್ಕೋಬೇಡಿ ಅನ್ನೋರು ಅಷ್ಟೇ ಅಂತೆ ನಾವು. ಈ ದೇಶದ ಚರಿತ್ರೆ, ಸಂಸ್ಕೃತಿಯನ್ನು ಗಮನಿಸಿದಾಗ ವಿವೇಕಾನಂದರ ಈ ಮಾತುಗಳು ಇವತ್ತಿಗೂ ಕೂಡ ಎಷ್ಟು ಪ್ರಸ್ತುತ ಅನ್ನೋದು ಅರ್ಥ ಆಗುತ್ತೆ. ಯಾಕೆ ನಾನು ನಿಮ್ಮನ್ನ ಮುಟ್ಟಿಸ್ಕೋಬಾರ್ದು? ಆರ್ ವಿ ಸಿಂಪ್ಲಿ ಜಸ್ಟ್ ಡೋಂಟ್ ಟಚಿಸ್ಟ್? ಅದಕ್ಕೆ ಅವ್ರು ಹೇಳ್ತಾರೆ, ಇದು ಹೀಗೆ ಮುಂದುವರೆದ್ರೆ ನಮ್ಮ ದೇವರು ಎಲ್ಲಿದೆಯಪ್ಪ ಅಂದ್ರೆ, ಅವರ್ ಗಾಡ್ ಈಸ್ ಇನ್ ದ ಕಿಚನ್ ಕುಕಿಂಗ್ ಪಾಟ್ ಅಂತಾರೆ. ವೆರ್ ಇಸ್ ಯುವರ್ ಗಾಡ್? ಅವರ್ ಗಾಡ್ ಈಸ್ ಇನ್ ದ ಕುಕಿಂಗ್ ಪಾಟ್. ಕಿಚನ್ ಒಳಗಡೆ ಅಡಿಗೆ ಬೇಯಿಸ್ತಾ ಇದೀವಲ್ಲ, ಅಲ್ಲಿ ನಮ್ಮ ದೇವರು ಇದೆಯಂತೆ, ಅಡಿಗೆ ಮನೆಯಲ್ಲಿ. ಇದು ಈ ಧರ್ಮ ಹೀಗೆ ಮುಂದುವರೆದ್ರೆ ಇನ್ನೊಂದು ಶತಮಾನದಲ್ಲಿ, ಅವ್ರು ಹೇಳೋ ಒಂದು ಶತಮಾನ ಆಯ್ತು, ಇನ್ನೊಂದು ಶತಮಾನದಲ್ಲಿ if the same system continues, then the system will have what is known as ಲುನಾಟಿಕ್ ಅಸೈಲಮ್ ಅನ್ನೋ ಮಾತನ್ನ ಬಳಸ್ತಾರೆ. ಇದು ಹೀಗೆ ಮುಂದುವರಿಸಿದ್ರೆ ಒಂದು ಶತಮಾನದಲ್ಲಿ ನಾವೆಲ್ಲರೂ ಹುಚ್ಚರ ಆಸ್ಪತ್ರೆಯನ್ನ ಸೇರ್ಬೇಕಾಗ್ತದೆ ಅನ್ನೋ ಮಾತನ್ನ ಹೇಳ್ತಾರೆ. ಇವತ್ತು ಯಾಕಿದನ್ನು ಇವತ್ತಿಗೂ ಮಾತಾಡ್ತಾ ಇದೀವಿ ಅಂದ್ರೆ, ನಾವು ಯಾರು ಕೂಡ ಪ್ರಾಯಶಃ ಬುದ್ಧಿಯ ಒಂದು ಸ್ಥಿರತೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ನಾನು ಮತಿಭ್ರಮಣೆಗೊಳಗಾಗಿದ್ದೀನಿ. ಯಾವ ಮತಿಭ್ರಮಣೆ ಅಂದ್ರೆ, ನಾನು ಶ್ರೇಷ್ಠ, ನಾನು ಜಾತಿಯಲ್ಲಿ ಶ್ರೇಷ್ಠ, ನಾನು ವಿದ್ಯೆಯಲ್ಲಿ ಬಹಳ ದೊಡ್ಡ ಪಂಡಿತ, ನಾನು ಸಮುದಾಯದಲ್ಲಿ ನಾನು ಬಹಳ ದೊಡ್ಡವನು, ಹಣಕಾಸಿನ ವಿಚಾರದಲ್ಲಿ ದೊಡ್ಡವನು. ಇದು ದೊಡ್ಡವರು, ಶ್ರೇಷ್ಠರು, ಅಥವಾ ನಾನು ಶುದ್ಧ, ನೀವು ಅಶುದ್ಧ ಅನ್ನುವ ಈ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯೇ ನಮ್ಮನ್ನ ಇವತ್ತರೆಗೂ ಹಾಳು ಮಾಡಿರ್ತಕ್ಕಂಥದ್ದು. ಹೆಂಗೆ ನೀವು ಶುದ್ಧರಾಗ್ತೀರಿ, ಹೆಂಗೆ ನಾನು ಅಶುದ್ಧರಾಗ್ತೀನಿ? ಮೇಲ್ನೋಟಕ್ಕೆ ಮಾತ್ರ ನಾವು ಹಾಕೊಳ್ಳೋ ಬಟ್ಟೆಯಿಂದ, ಅಥವಾ ನಾವು ಆಡ್ತಕ್ಕಂಥ ಮಾತಿನಿಂದ, ಅಥವಾ ನಮ್ಮ ಮೇಲ್ನೋಟದ ಈ ಸೌಂದರ್ಯದಿಂದ ನಾವೆಲ್ಲ ಶುದ್ಧರ, ಅಥವಾ ಆಂತರಿಕವಾಗಿ ಅಂತರಂಗದಲ್ಲಿ ನಾವು ಶುದ್ಧರ? ಮೊದಲು ನಾವು ಶುದ್ಧರಾಗಿರ್ಬೇಕಾಗಿದ್ದು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ಆತ್ಮದಲ್ಲಲ್ವಾ? ನಮ್ಮ ಮನಸ್ಸು, ಹೃದಯ, ಆತ್ಮ ಶುದ್ಧವಾಗಿಲ್ಲ ಅಂದ ಮೇಲೆ ನಾವು ಮಾಡಿದೆಲ್ಲವೂ ಕೂಡ ಒಳನಲ್ಲಿ ಹುಣಸೆ ಹಣ್ಣು ತೇದಾಗಲ್ವಾ? ಎಲ್ಲವೂ ವ್ಯರ್ಥವೇ. ಈ ವ್ಯರ್ಥ ಆಗ್ತಾ ಇರೋದನ್ನ ಅರ್ಥ ಮಾಡ್ಕೊಳಕ್ಕಾಗ್ದಿರೋ ನಾವು ನೀವು ಈ ಮತಿಭ್ರಮಣೆಗೆ ಒಳಗಾಗಿದ್ದೇವೆ. ಅದನ್ನ ವ್ಯಸನ ಅಂತ ಕರೀತಾರೆ, ಅಡಿಕ್ಷನ್ ಅಂತ ಕರೀತಾರೆ. ಶ್ರೇಷ್ಠತೆಯ ವ್ಯಸನ. ನಾನು ಉತ್ತಮ, ಅತ್ಯುತ್ತಮ, ನೀವು ಮಾತ್ರ ಉತ್ತಮರಲ್ಲ. ಯಾರು ಹೇಳಿದ್ದು? ಅದಕ್ಕೆ ಮಾನದಂಡ ಏನು? ಯಾವ ಮಾನದಂಡದ ಆಧಾರದ ಮೇಲೆ ನಾನು ಶ್ರೇಷ್ಠನಾಗಿದ್ದೇನೆ? ಯಾವ ಮಾನದಂಡದ ಆಧಾರದ ಮೇಲೆ ನೀವೆಲ್ಲರೂ ಕನಿಷ್ಠರಾಗಿದ್ದೀರಿ? ಇದು ವೈಯಕ್ತಿಕವಾಗಿ ಅಥವಾ ಸ್ವಾರ್ಥ ದೃಷ್ಟಿಯಿಂದ ನಾನು ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆನೆ ನಿಮ್ಮನ್ನ ಮನುಷ್ಯರ ನಡುವೆ ಈ ಕಂದಕವನ್ನ ನಿರ್ಮಾಣ ಮಾಡ್ತಾ ಇರೋದು, ಆ ಗೋಡೆಯನ್ನ ಕಟ್ತಾ ಇರೋದು.
ಆ ಗೋಡೆಯನ್ನ ಭೇದಿಸಿ, ಆ ಗೋಡೆಯನ್ನ ಒಡೆದು ಮುಂದೆ ಹೋಗಿ ನೀವು ಅಲ್ಲಿ ಮತ್ತೊಂದು ಗೋಡೆ ನಿರ್ಮಾಣ ಮಾಡಬೇಕು. ಅದು ಪ್ರೀತಿಯ ನಂಬಿಕೆಯ ಗೋಡೆ ಆಗಿರಬೇಕು. ಇವತ್ತು ಆ ಪ್ರೀತಿಯ ನಂಬಿಕೆಯ ಗೋಡೆ ಇಲ್ದಿರೋದ್ರಿಂದಾನೇ ಸಮಾಜದಲ್ಲಿ ಇವತ್ತಿಗೂ ಕೂಡ ಅಸಮಾನತೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಂಶಯ ಇದೆ, ನಂಬಿಕೆ ಇಲ್ಲ. ಮನುಷ್ಯರಲ್ಲಿ ಒಬ್ಬರ ನಡುವೆ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನ ನಾನು ನಂಬಬಹುದಾ ಅನ್ನುವ ಆ ಶಂಕೆ ಇದೆಯಲ್ಲ, ಆ ಶಂಕೆ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ನಾನು ಕಳೆದ ಸಾರಿ ಮಾತಾಡ್ತಾ ನಿಮ್ಗೆ ಹೇಳ್ತಾ ಇದ್ದೆ, ಕಳೆದ ವಾರ ನಾವು ಕ್ಯಾಸಂಬಳ್ಳಿಲಿ ಮಾತಾಡ್ತಾ, ಈ ಜಾತಿ ಅನ್ನೋದು ಹೆಂಗಾಗೋಗಿದೆ ಇವತ್ತು, ಇಟ್ ಹಸ್ ಬಿಕಮ್ ಅ ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತ ನಮ್ಮ ಎಲ್ರಿಗೂ ಗೊತ್ತು. ಈ ನೇರವಾಗಿ ನಮ್ಮ ಎದುರುಗಡೆ ಶತ್ರು ಬಂದ್ರೆ ನಾವು ಯುದ್ಧ ಮಾಡಬಹುದು. ಶತ್ರು ಯಾರು, ಅವನ ಶಕ್ತಿ ಏನು, ಸಾಮರ್ಥ್ಯ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಕನಾಗಿ ನಾನು ಪ್ರತಿಯಾದಂತ ತಂತ್ರಗಳನ್ನ ಹೂಡಬಹುದು, ಅವನ ವಿರುದ್ಧವಾಗಿ ನಾನು ಯುದ್ಧವನ್ನ ಮಾಡಬಹುದು. ಅಂದ್ರೆ ನನಗೆ ಶತ್ರು ಕಾಣ್ತಾ ಇದ್ದಾನೆ, ಆ ಶತ್ರುವಿನ ಶಕ್ತಿ ಗೊತ್ತಿದೆ, ಸಾಮರ್ಥ್ಯ ಗೊತ್ತಿದೆ. ಆ ಕಾರಣಕ್ಕಾಗಿ ನಾನು ಆ ಶತ್ರುವನ್ನ ಹಿಮ್ಮೆಟ್ಟಿಸೋದಕ್ಕೆ ನಾನೇನೆಲ್ಲ ಪ್ರಯತ್ನಗಳು ಮಾಡಬಹುದು ಅನ್ನೋದು ನನಗೆ ಗೊತ್ತಾಗತ್ತೆ. ಆದರೆ ಈ ಜಾತಿ ಅನ್ನೋದು ಇವತ್ತಿದೆಯಲ್ಲ, ಈ ಆಧುನಿಕ ಕಾಲದ ಈ ಜಾತಿ ಅನ್ನೋದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದನ್ನೇ ನಾನು ಲಾಸ್ಟ್ ಟೈಮ್ ಹೇಳಿದೆ, ಇಟ್ ಈಸ್ ಅನ್ ಇನ್ವಿಸಿಬಲ್ ಎನಿಮಿ. ಇಟ್ ಈಸ್ ಅನ್ ಇನ್ವಿಸಿಬಲ್ ಎನಿಮಿ. ನಮ್ಮ ಕಣ್ಣಿಗೆ ಕಾಣದಿರುವ ಈ ಶತ್ರುವನ್ನ ಎದುರಿಸೋದಕ್ಕೆ ನಾವು ಒಂದಷ್ಟು ವಿಚಾರವನ್ನ, ನಾವು ಅಷ್ಟು ಹೃದಯವನ್ನ, ವೈಶಾಲ್ಯತೆಯನ್ನ ಬೆಳೆಸ್ಕೋಬೇಕಾಗಿದೆ. ಸಮಾಜದಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ಸಮುದಾಯಗಳ ಜನರ ವಿಶ್ವಾಸವನ್ನ ನಾವು ಆ ಕಾರಣಕ್ಕಾಗಿ ಪಡಿಬೇಕಾಗಿದೆ. ಯಾರೋ ಒಬ್ರಿಗೋಸ್ಕರ ಯಾರೋ ಯಾವುದೋ ಕಾಲದಲ್ಲಿ ಸ್ವಾರ್ಥಕ್ಕಾಗಿ ತಮ್ಮ ಪಟ್ಟಭದ್ರ ಹಿತಾಸಕ್ತಿಗಾಗಿ ಮಾಡಿಕೊಂಡಂತ ಈ ವ್ಯವಸ್ಥೆ ನಮ್ಗೆಲ್ಲರಿಗೂ ಗಮನಕ್ಕೆ ಬಂದಿದೆ. ಇದು ಸರಿಯಲ್ಲ, ಇದು ಕಾನೂನು ವಿರೋಧಿಯಾದದ್ದು, ಇದು ಮನುಷ್ಯ ವಿರೋಧಿಯಾದದ್ದು, ಇದು ಸಂವಿಧಾನ ವಿರೋಧಿಯಾದ ಧೋರಣೆ ಅಂತ ಗೊತ್ತಾದ ಮೇಲೆ ಕೂಡ ನಾವು ಅದನ್ನ ಆಚರಣೆ ಮಾಡೋದು, ಇದು ಕೂಡ ಆತ್ಮಸಾಕ್ಷಿ ವಿರೋಧಿ ಅಲ್ವಾ, ಮನಸ್ಸಾಕ್ಷಿ ವಿರುದ್ಧವಾದದಲ್ವಾ. ಆ ಕಾರಣಕ್ಕಾಗಿನೇ ಈ ನಮ್ಮ ಅರಿವು ಭಾರತದ ಯಾನ ಇದು ಆತ್ಮಸಾಕ್ಷಿ ಅಭಿಯಾನ ಆಗಬೇಕು.